ಟಿವಿ 910 ಗೆ ಸ್ವಾಗತ. ನಾನು ಅಸ್ಫಿಯಾ. ನೀವು ಇನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕನ್ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಆಶ್ರಯ ಬಡಾವಣೆಯಲ್ಲಿ ಗಾಂಜಾ ಮತ್ತು ಮದ್ಯ ವಶಕ್ಕೆ ಪಡೆದ ಅಬಕಾರಿ ಇಲಾಖೆ. 30 ಗ್ರಾಂ ಗಾಂಜಾ ವಶಕ್ಕೆ ಪಡೆದ ಅಬಕಾರಿ ಪೊಲೀಸರು. ಚಿಂತಾಮಣಿ ನಗರದ ಆಶ್ರಯ ಬಡಾವಣೆಯ ಮನೆಯೊಂದರ ಮೇಲೆ ಅಬಕಾರಿ ಪೊಲೀಸರು ದಾಳಿ ನಡೆಸಿ ಮದ್ಯದ ಪಾಕೆಟ್ಗಳು ಮತ್ತು ಗಾಂಜಾವನ್ನು ವಶಪಡಿಸಿಕೊಂಡಿದ್ದಾರೆ. ಆಶ್ರಯ ಬಡಾವಣೆಯ ರತ್ನಮ್ಮ ಎಂಬುವರ ಮನೆಯಲ್ಲಿ ಅಕ್ರಮವಾಗಿ ಮದ್ಯ ಮಾರಾಟ ನಡೆಯುತ್ತಿದೆ ಎಂದು ಬಡಾವಣೆಯ ನಿವಾಸಿಗಳು ನೀಡಿದ ದೂರಿನ ಮೇರೆಗೆ ಅಬಕಾರಿ ಪೊಲೀಸರು ನ್ಯಾಯಾಲಯದ ವಾರೆಂಟ್ ಪಡೆದು ದಾಳಿ ನಡೆಸಿದರು. ರತ್ನಮ್ಮನ ಮನೆ ಬಾಗಿಲು ಹಾಕಿದ್ದು ದೂರವಾಣಿ ಮೂಲಕ ಅವರನ್ನು ಸ್ಥಳಕ್ಕೆ ಕರೆಸಿ ನ್ಯಾಯಾಲಯದ ವಾರೆಂಟ್ ತೋರಿಸಿ ಶೋಧನೆಗೆ ಸಹಕರಿಸಲು ಕೋರಿದಾಗ ಒಪ್ಪಿಕೊಂಡರು. ಮನೆಯನ್ನು ತಪಾಸಣೆ ನಡೆಸಿದಾಗ 9 ಐವಾನ್ ಟೆಟ್ರಾ ವಿಸ್ಕಿ ಪ್ಯಾಕೆಟ್ಗಳು ದೊರೆತಿವೆ. ಮನೆಗೆ ಹೊಂದಿಕೊಂಡಿರುವ ಕುರಿ ದೊಡ್ಡಿಯಲ್ಲಿ ಬಿಳಿಯ ಬಣ್ಣದ ಕವರ್ನಲ್ಲಿ ಎಲೆ, ಬೀಜ, ಕಾಂಡದಿಂದ ಕೂಡಿದ್ದು ವಾಸನೆ ಬರುತ್ತಿತ್ತು. ಪರಿಶೀಲನೆ ನಡೆಸಿದಾಗ ಒಣ ಗಾಂಜಾ ಎಂದು ಗೊತ್ತಾಗಿದೆ. ತೂಕ ಮಾಡಲಾಗಿ 30 ಗ್ರಾಂ ಇದ್ದು ಅಕ್ರಮವಾಗಿ ಮಾರಾಟ ಮಾಡಲು ಇಟ್ಟುಕೊಂಡಿರುವುದಾಗಿ ಒಪ್ಪಿಕೊಂಡಿದ್ದಾರೆ. ಮಾರಾಟಕ್ಕೆ ಯಾವುದೇ ಪರವಾನಗಿ ಸಹ ಇರಲಿಲ್ಲ ಎಂದು ಎಫ್ಐಆರ್ನಲ್ಲಿ ತಿಳಿಸಿದೆ. ಅಬಕಾರಿ ಕಾನೂನಿನಂತೆ ಪೊಲೀಸರು ಠಾಣೆಗೆ ದೂರು ದಾಖಲಿಸಲಾಗಿದೆ. ಅಬಕಾರಿ ಡಿವೈಎಸ್ಪಿ ಎಸ್ ಪಾಟೀಲ್, ಇನ್ಸ್ಪೆಕ್ಟರ್ ಮಂಜುಳಾ, ಸಬ್ ಇನ್ಸ್ಪೆಕ್ಟರ್ ದೇವರಾಜ್ ಹಾಗೂ ಸಿಬ್ಬಂದಿ ವರ್ಗದವರು ತಂಡದಲ್ಲಿ ಇದ್ದರು. ನೀವ್ಯಾರಪ್ಪ ಈ ಕಡೆ ಬರ್ರಿ, ಸಂಬಂಧ ಇಲ್ದ ಬರ್ರಿ, ಏನ್ ಕೆಲಸ ಇರುತ್ತೆ ಹಂಗೇಳಿ ಬಿಟ್ಟು ಇಲ್ಲ 3 ದಿನದಿಂದ ಅಲ್ಲಿ ಪ್ಯಾಕೆಟ್ ತಂದು ಅಲ್ಲಿ ತೆಗ್ಲಾಕಿದ್ದಾರೆ. ನನಗೆ ಸರ್ ನನಗೆ ಗೊತ್ತಿಲ್ಲ ಸರ್. ನನ್ನ ಮಗುವಾಣೆ ನನಗೆ ಗೊತ್ತಿಲ್ಲ ಮೇಡಮ್. ಎಲ್ಲಿ ತಂದಿದಾರ ನನಗೆ ಗೊತ್ತಿಲ್ಲ. ನನಗೆ ಗೊತ್ತಿಲ್ಲ ಮೇಡಮ್. ಅಲ್ಲ, ನಮ್ಮದು ಆಶ್ರಯ ಬಡಾವಣೆ. ನನ್ನ ಹೆಸರು ನಾಗರತ್ನಮ್ಮನು. ಅದೇನೋ ಎಲಿಗಳು ತಂದು ಕುರಿಗಳ ಮನೆಯಲ್ಲಿ ಇಟ್ಟಿದ್ರು. ನನಗೇನು ಎಲಿ ಅನ್ನೂ ನನಗೆ ಗೊತ್ತಾಗಿಲ್ಲ. ನನ್ನ ಅವಮಾನ ಮಾಡಬೇಕು ಅಂತ ಹಿಂಗೆ ಮಾಡ್ತಾಯಿದ್ದಾರೆ. ಆ ಮೇಟ್ ರೋಡಿಗೆ ಕೊಡ್ತಾರೆ ಅರ್ಚನೆ ಅಂತ. ಗಾಡಿಗಳಿದ್ದಾವೆ, ಗಾಡಿ ಕಾರ್ಗೂ ಎಲ್ಲ ರೋಡ್ನಿಂದ ನಿಲ್ಲಿಸಿದೆ. ಅದು ಮಾತಾಡೋಕೆ ಹೋದರೆ ಗಲಾಟೆ ಬರ್ತದೆ. ನನ್ನ ಅವಮಾನ ಮಾಡ್ತಾಯಿದೆ. ಫೆಬ್ರವರಿ 11 ಹಾಗೂ 12ರಂದು ತಾಂಡವಪುರ ಗ್ರಾಮದಲ್ಲಿ ಗ್ರಾಮ ದೇವತೆ ಅಗ್ನಿ ನೇತ್ರಾಂಬ ಮಾರಮ್ಮನ ಜಾತ್ರೆ. ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕು ಚಿಕ್ಕಯ್ಯನ ಛತ್ರ ಹೋಬಳಿ ವರುಣ ವಿಧಾನಸಭಾ ಕ್ಷೇತ್ರಕ್ಕೆ ಸೇರುವ ತಾಂಡವಪುರ ಗ್ರಾಮದಲ್ಲಿ ಇತಿಹಾಸ ಪ್ರಸಿದ್ಧಿಯುಳ್ಳ ಗ್ರಾಮ ದೇವತೆ ಅಗ್ನಿ ನೇತ್ರಾಂಬ ಮಾರಮ್ಮನವರ ಜಾತ್ರೆ ಫೆಬ್ರವರಿ 11 ಮಂಗಳವಾರ ಹಾಗೂ 12ರಂದು ಬುಧವಾರ ಜಾತ್ರೆಯು ಬಹಳ ವಿಜೃಂಭಣೆಯಿಂದ ಜರುಗಲಿದೆ. ಈ ಗ್ರಾಮ ದೇವತೆ ಹಬ್ಬವನ್ನು ತಾಂಡವಪುರ ಹಾಗೂ ಬಂಚಳ್ಳಿ ಹುಂಡಿ ಗ್ರಾಮದ ಗ್ರಾಮಸ್ಥರು ಆಚರಿಸಲಾಗುತ್ತಿದ್ದು 11ರಂದು ಮಂಗಳವಾರ ಕೊಂಡೋತ್ಸವ, ಬುಧವಾರ 12ರಂದು ತಂಪಿನ ಪೂಜೆ ನೆರವೇರಲಿದೆ. ಇತಿಹಾಸ ಪ್ರಸಿದ್ಧಿ ಉಳ್ಳ ಈ ಮಾರಮ್ಮನ ಜಾತ್ರೆಗೆ ಸುತ್ತಮುತ್ತಲಿನ ಗ್ರಾಮಗಳ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ದೇವಿಗೆ ಪೂಜೆ ಸಲ್ಲಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕು ಎಂದು ಗ್ರಾಮದ ಮುಖಂಡರು ತಿಳಿಸಿದರು. ಈ ಹಬ್ಬವನ್ನು 2 ಗ್ರಾಮದ ಎಲ್ಲಾ ಕೋಮಿನ ಮುಖಂಡರು ಸೇರಿ ಪ್ರತಿ ವರ್ಷದಂತೆ ಸಂಪ್ರದಾಯ ಪ್ರಕಾರ ಆಚರಣೆ ಮಾಡಿಕೊಂಡು ಬರುತ್ತಿದ್ದೇವೆ. ಈಗಾಗಲೇ ಹಬ್ಬಕ್ಕೆ ದೀಪಾಲಂಕಾರ ಸೇರಿದಂತೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದೇವೆ ಎಂದು 2 ಗ್ರಾಮಗಳ ಮುಖಂಡರುಗಳು ಸುದ್ದಿಗಾರರಿಗೆ ತಿಳಿಸಿದರು. ಈ ಸಂದರ್ಭದಲ್ಲಿ ಗ್ರಾಮದ ಯಜಮಾನರಾದ ಗೌಡಿ ಕೆ ಶಿವಪ್ಪ, ಮರಿಗೌಡ,
ಗುರುಶಾಂತು, ಬಸವರಾಜು, ಟಿಕೆ ನಾಗೇಶ, ಬಿಎ ನಾಗರಾಜು, ಹುಚ್ಚೇಗೌಡ, ಬಿಕೆ ಮಹದೇವ ನಾಯಕ, ಕೆಂಪರ್ಸ ನಾಯಕ ಸೇರಿದಂತೆ ಮುಂತಾದವರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್, ಬಸವರಾಜ್, ಮೈಸೂರು. ತಾಂಡವಪುರ ಗ್ರಾಮದ ಗ್ರಾಮ ದೇವತೆಯಾದ ಅಗ್ನಿ ನೇತ್ರಾಂಬ ಅಮ್ಮನವರ ಜಾತ್ರಾ ಮಹೋತ್ಸವವನ್ನು ಸಡಗರ ಸಂಭ್ರಮದಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ 2025ನೇ ಇಸ್ವಿಯಲ್ಲಿ ಆಚರಣೆ ಮಾಡಲು ಎಲ್ಲ ಕೋಮಿನ ಯಜಮಾನರುಗಳು ಹಾಗೂ ಎರಡೂ ಊರಿನ ಎಲ್ಲ ಕೋಮಿನ ಯಜಮಾನರುಗಳು ಮತ್ತು ಗ್ರಾಮಸ್ಥರುಗಳು ಒಟ್ಟಿಗೆ ಸೇರಿ ವಿಜೃಂಭಣೆಯಿಂದ ಆಚರಣೆ ಮಾಡಲು ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದು, ಈ ಕಾರ್ಯಕ್ರಮದ ಅಂಗವಾಗಿ ಎಲ್ಲರೂ ಬಂದು ಸರ್ವಸಮ್ಮತದಿಂದ ಶ್ರೀ ಅಗ್ನಿ ನೇತ್ರಾಂಬ ದೇವಿಯ ಹಬ್ಬವನ್ನು ಹಾಗೂ ಎಲ್ಲರೂ ಆಶೀರ್ವಾದ ಪಡೆದು ಆ ಅಮ್ಮನ ಇದಕ್ಕೆ ಕೃಪೆಗೆ ಪಾತ್ರರಾಗಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಎಲ್ಲರಿಗೂ ಕಳಕಳಿಯಿಂದ ಕೇಳ್ಕೊತಾ ಇದ್ದೀವಿ.